ನಿಜಕ್ಕೂ ರಾಜೀನಾಮೆ ನೀಡ್ತಾರ ಶಾಸಕರು? ಪುಣ್ಯಕೋಟಿ ಕತೆ ಹೇಳಿ ರಾಜೀನಾಮೆ. ನುಡಿದಂತೆ ನಡೆದ ಶಾಸಕ. ಯಾರಿ ಶಾಸಕರು? ಇವ್ರು ಏನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ತಮ್ಮ ಶಾಸಕ ಸ್ಥಾನಕ್ಕೆ? ನಿಜಕ್ಕೂ ಇವರು ರಾಜೀನಾಮೆ ಕೊಡೋದು ಯೋಗ್ಯನಾ ಇಲ್ಲಪ್ಪ ಅಂತಂದ್ರೆ ಇದೊಂದು ಅಯೋಗ್ಯತನನ? ನೋಡ್ಕೊಂಬರೋಣ ಈ ಒಂದು ಚಿಕ್ಕ ನ್ಯೂಸ್ನಲ್ಲಿ. ಬಾಲ್ಯದಿಂದಲೇ ಪುಣ್ಯಕೋಟಿ ಕಥೆಯನ್ನು ಆದರ್ಶವಾಗಿರಿಸಿಕೊಂಡು ಕೊಟ್ಟ ಮಾತು ಇಟ್ಟ ಹೆಜ್ಜೆ ತಪ್ಪಬಾರದು ಅನ್ನೋ ಮಾತನ್ನು ಜೀವನದುದ್ದಕ್ಕೂ ಪಾಲಿಸುತ್ತಾ ಬಂದವನು ನಾನು. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಫಲಿತಾಂಶ ಬರುತ್ತಿದ್ದಂತೆ ಒಬ್ಬರ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಆಗುತ್ತಲೇ ಇದೆ. ಅದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಏನಾದರೂ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ಪಡೆದು ಗೆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದರು. ಚುನಾವಣೆ ಫಲಿತಾಂಶ ಬಂದು ಸುಧಾಕರ್ ಗೆಲುವು ಕನ್ಫರ್ಮ್ ಆಗುತ್ತಿದ್ದಂತೆಯೇ ಪ್ರದೀಪ್ ಈಶ್ವರ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬಂದಿತ್ತು. ಇದೀಗ ಪ್ರದೀಪ್ ಈಶ್ವರ್ ರಾಜೀನಾಮೆ ಪತ್ರ ಸಖತ್ ವೈರಲ್ ಆಗುತ್ತಿದೆ. ಮತ್ತು ನಾನು ಕೆಲ ದಿನಗಳ ಹಿಂದೆ ಮಾಜಿ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದು ಮತವನ್ನು ಲೀಡ್ ಪಡೆದುಕೊಂಡರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸಾರ್ವಜನಿಕವಾಗಿ ಹೇಳಿರುತ್ತೇನೆ ಅಂತ ಪತ್ರದಲ್ಲಿ ಹೇಳಲಾಗಿದೆ. ಮುಂದುವರೆದು ಸುಧಾಕರ್ ಅವರು ಸುಮಾರು 20,000 ಮತಗಳನ್ನು ನನ್ನ ಕ್ಷೇತ್ರದಲ್ಲಿ ಮುನ್ನಡೆ ಪಡೆದುಕೊಂಡಿರುವುದರಿಂದ ನಾನು ಹಿಂದೆ ಆಡಿದ ಮಾತಾಗಿ ಬದ್ಧನಾಗಿ ಸ್ವ ಇಚ್ಛೆಯಿಂದ ನನ್ನ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಿದ್ದೇನೆ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಇದೀಗ ಪ್ರದೀಪ್ ಈಶ್ವರ್ ರಾಜೀನಾಮೆ ಪತ್ರ ಭಾರಿ ವೈರಲ್ ಆಗುತ್ತಿದೆ. ಅವರದ್ದೇ ಎನ್ನಲಾದ ಲೆಟರ್ ಹೆಡ್ನಲ್ಲಿ ಪತ್ರ ಇರೋದ್ರಿಂದ ಇದು ಅವರದ್ದೇ ಅಧಿಕೃತ ರಾಜೀನಾಮೆ ಪತ್ರವಾ ಎಂಬ ಬಗ್ಗೆಯೂ ಚರ್ಚೆ ಒಳಗಾಗ್ತಾ ಇದೆ. ಸೊ ಇದೊಂದು ಫೇಕ್ ಆಗಿರಬಹುದಾ ಇಲ್ಲಪ್ಪ ಅಂತಂದರೆ ಕರೆಕ್ಟ್ ನ್ಯೂಸ್ ಇದು? ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ, ಶಾಸಕರಾಗೋದು ಅಂದರೆ MLA ಆಗೋದು ಅಷ್ಟೊಂದು ಸುಲಭ ಅಲ್ಲ. ಕೋಟಿಗಂಟ್ಲೆ ರೊಕ್ಕ ಖರ್ಚು ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಹಗಲು ರಾತ್ರಿ ನಿದ್ದೆ ಮಾಡಲ್ಲ, ಸಾಲ ಸೋಲ ಮಾಡಿ. ಎಲೆಕ್ಷನ್ ಅನ್ನೋದು ಈ ಬಾರಿ ಅಂದರೆ ಈ ಪೊಲಿಟಿಷಿಯನ್ಸ್ಗೆ ಒಂದು ರೀತಿ ಬಿಸ್ನೆಸ್ ಆಗ್ಬಿಟ್ಟೈತೆ. ದುಡ್ಡು ಹಾಕೋದು, ದುಡ್ಡು ತೆಗಿಯೋದು. ಸೊ ಇಷ್ಟೊಂದು ಕಷ್ಟಪಟ್ಟು ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರಾ ಕೊಡಲ್ವಾ ಏನು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ ವೀಕ್ಷಕರೇ.